ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಮೈಸೂರಲ್ಲಿ ಸಚಿವರ ಮೇಲೆ ಹಲ್ಲೆ ಆಯ್ತಾ? ವರ್ಗಾವಣೆ ವಿಚಾರದಲ್ಲಿ ಹಲ್ಲೆ ಆಗಿರುವಂಥ ಆರೋಪ. ಚಲುವರಾಯಸ್ವಾಮಿಯವರ ಮೇಲೆ ಹಲ್ಲೆ ಆಗಿದೆಯಾ? ಮಾಜಿ MLC ಕಿಲಾರ ಜಯರಾಮ್ ಹೊಡೆದ್ರಾ? ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಆರೋಪವನ್ನ ಮಾಡಿರೋದು ಯಾರು ಅಲ್ಲ, ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು. ಯಾವ ಕಾರಣಕ್ಕೆ? ಟ್ರಾನ್ಸ್ಫರ್ನ ದುಡ್ಡಿನ ವಿಚಾರದಲ್ಲಿ ಹೊಡೆದಾಟ. ಓಪನ್ ಆಗಿ ಮಂತ್ರಿಯನ್ನ ಹೊಡೆಯುತ್ತಾರೆ ಅಂದ್ರೆ ರಾಜ್ಯದ ಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ದುಡ್ಡು ಅದು ಯಾತಕ್ಕೆ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವುದೋ ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವುದೋ ಟ್ರಾನ್ಸ್ಫರ್ದೋ 500 ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವನಿಗೋ ಕೊಟ್ಟಿದೆ ಅವನ್ನೋ ಕೇಳ್ಕಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದು ಏನು ಗಲಾಟೆನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದು ಯಾತಕ್ಕೆ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವುದೋ ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವುದೋ ಟ್ರಾನ್ಸ್ಫರ್ದೋ 500 ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವನಿಗೋ ಕೊಟ್ಟಿದೆ ಅವನ್ನೋ ಕೇಳ್ಕಂತ ಅದೇನೋ ಶುರುವಾಯಿತು ಅಂತ ಯಾರೋ ಹೇಳಿದ್ರಪ್ಪ. ಅದು ಏನು ಗಲಾಟೆನೋ ಸರ್ಕಾರ ಹೇಳ್ಬೇಕು. ಅಲ್ಲ, ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ. ಅದು ಯಾತಕ್ಕೆ ಕಿತ್ತಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ? ಯಾವುದೋ ದುಡ್ಡಿನ ವ್ಯವಹಾರ ಇದ್ದಾನೆ ಕಿತ್ತಾಡಿರೋದು. ಯಾವುದೋ ಟ್ರಾನ್ಸ್ಫರ್ದೋ 500 ಯಾವುದೋ ದುಡ್ಡು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸಂಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ, ಈ ಥರ ಹಲ್ಲೆ ಆಗಿದೆ ಅಂತೇಳಿ. ಹೌದಾ? ಹಾಗಾಗಿದ್ಯಾ? ಖಂಡಿತವಾಗಿ ನಾಗೇಂದ್ರ ಬಾಬು, ಏನಂತಂದರೆ ಮೈಸೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸಚಿವರು ಹಾಗೂ ಮಾಜಿ MLC ಒಬ್ಬರ ನಡುವೆ ಗಲಾಟೆ ಆಗಿರ್ತಕ್ಕಂಥ ಸುದ್ದಿ ಕಳೆದ 2-3 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಆ ಒಂದು ಗಲಾಟೆಯಲ್ಲಿ ಸಚಿವರಿಗೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಸಹ ಗಂಭೀರವಾಗಿ ಚರ್ಚೆ ಆಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಅದೇ ಗಲಾಟೆ ವಿಚಾರವಾಗಿ ಈಗ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಕ್ಕಂಥ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ನಡೆದಂಥ ಗಲಾಟೆ ವಿಚಾರ ಏನಕ್ಕೆ ಅಂತ ಅಂದ್ರೆ ವರ್ಗಾವಣೆ ದಂಧೆಯ ದುಡ್ಡಿನ ಒಂದು ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋ ಮುಖಾಂತರವಾಗಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಕುಮಾರಸ್ವಾಮಿ, ಅದು ನಿಜಕ್ಕೂ ಈಗ ಒಂದು ಸಂಚಲನ ಮೂಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ವರ್ಗಾವಣೆ ದಂಧೆ ವಿಚಾರಕ್ಕೆ ಗಲಾಟೆಗೆ ನಿಜಕ್ಕೂ ಸಹ ಸಚಿವರ ಮೇಲೆ ಹಲ್ಲೆ ಆಗಿದ್ದೇ ಆದರೆ ನಿಜಕ್ಕೂ ಅದೊಂದು ಗಂಭೀರವಾದ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಸಚಿವರೊಬ್ಬರಿಗೆ ಹಲ್ಲೆ ಆಗಿದೆ ಅಂತಕ್ಕಂಥದ್ದೇ ಒಂದು ಬಹುದೊಡ್ಡ ಸುದ್ದಿ. ಅಂಥದ್ರಲ್ಲಿ ಅದು ಏನು ವರ್ಗಾವಣೆ ದಂಧದ ಹಣದ ವ್ಯವಹಾರಕ್ಕಾಗಿ ಆಗಿದೆ ಅಂತಂದ್ರೆ ನಿಜಕ್ಕೂ ಸಹ ಒಂದು ದೊಡ್ಡ ಒಂದು ಗಂಭೀರವಾದ ಸುದ್ದಿ. ಇದು ಸರ್ಕಾರಕ್ಕೂ ಸಹ ಒಂದು ಡ್ಯಾಮೇಜ್ ಅನ್ನು ಕೊಡ್ತಕ್ಕಂಥದ್ದು. ಆದರೆ ಏನು ಕುಮಾರಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಆರೋಪ ಎಷ್ಟು ಸತ್ಯ ಅಂತಕ್ಕಂಥದ್ದು ನಿಜಕ್ಕೂ ಈಗ ಏನು ಚಲುವರಾಯಸ್ವಾಮಿ ಅವರೇ ಅದಕ್ಕೆ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಮೂಲಗಳಿಂದ ಚಲುವರಾಯಸ್ವಾಮಿ ಅವರು ನನಗೆ ಯಾವುದೇ ಹಲ್ಲೆಗಳನ್ನು ಮಾಡಿಲ್ಲ, ಆ ರೀತಿಯ ಒಂದು ಘಟನೆ ನಡೆದೇ ಇಲ್ಲ ಅಂತಕ್ಕಂಥ ಒಂದು ಅನಿಸಿಕೆಗಳನ್ನ ಚಲುವರಾಯಸ್ವಾಮಿ ಆಪ್ತರ ಬಳಿ ಹಂಚ್ಕೊಂಡಿರ್ತಕ್ಕಂಥದ್ದು. ನಮಗೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೆಲವು ತಿಂಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂತಕ್ಕಂಥ ಒಂದಷ್ಟು ಆರೋಪಗಳನ್ನು ಹಾಗೆ ಸಂಪರ್ಕದಲ್ಲೇರಿ ಇದಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿಲಾರ ಜಯರಾಮ್ ನನ್ನ ನಡುವೆ ಗಲಾಟೆ ಆಗಿಲ್ಲ, ಬೇಕಾದ್ರೆ ಹೋಗಿ ಮಾಜಿ MLC ಕಿಲಾರ ಜಯರಾಮ್ ಅವರನ್ನೇ ಕೇಳಿ. ರಾಮನಗರದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಯರಾಮ್ ಕೂಡ ನಮ್ಮ ಹುಡುಗ ಬಿಟ್ಟಾಕಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ನಥಿಂಗ್ ಅವನ್ನೇ ಹೋಗಿ ಕೇಳಿ ಹೇಳ್ತಾನೆ. ಏನಾಯ್ತು ಸರ್? ಬಿಡ್ರಿ, ಅವನು ನಮ್ಮ ಹುಡುಗನೇ, ಗಲಾಟೆ ಏನಿಲ್ಲ. ಮಾತಾಡೋದಕ್ಕೆಲ್ಲ ನಾವು ಗಲಾಟೆ ಏನು ಕಳಕ್ಕಾಗತ್ತೆ? ಯಾರೋ ಸುಮ್ಮನೆ ಅದನ್ನೇನೋ ಪಾಪ ಅದನ್ನೂ ಏನು ಗೊತ್ತಿಲ್ಲಪ್ಪ, ಅದನ್ನೂ ಕುಮಾರಸ್ವಾಮಿ ಅವರು ಇದಕ್ಕೆ ಹೋಗ್ಬಿಡೋದು. ಅದಕ್ಕೆ ಯಾರು ಜನತಾ ದಳದವ್ರು ಅದನ್ನೂ ಇದಕ್ಕೆ ಸರಿ. ಈಗ ನಾನು ರವಿನ ಇದೆಯಪ್ಪ ಜಗಳ ಆಡ್ತೀವಿ, ತಪ್ಪೇನಿದೆ? ಈಗ ಜೈರಾಮು ನಾವು ಒಂದೇ ಸ್ನೇಹಿತರು ಅಂತ ಗೊತ್ತಲ್ವಾ, ಬಿಟ್ಟಾಕಿ. ಸೊ ಅದು
ಅಂದರೆ ಇಲ್ಲಿ ಚಲುವರಾಯಸ್ವಾಮಿಯವರು ಹೇಳ್ತಾ ಇರೋದನ್ನು ನೋಡಿದ್ರೆ ಸಂಜಯ್, ಗಲಾಟೆ ಆಗಿದೆ, ಮಾತುಕತೆ ಆಗಿದೆ ಅಂತೇಳಿ. ಈಗ ಯಾರು ತಾನೇ ಒಪ್ಕೊಳ್ತಾರೆ ಹೇಳಿ? ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಪ್ರಶ್ನೆ ಮಾಡಿದಾಗ ಅಥವಾ ಯಾರೊಬ್ಬರು ಗಂಭೀರವಾದಂಥ ಆರೋಪವನ್ನು ಮಾಡಿದಾಗ ಅದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರು ಇರೋದಿಲ್ಲ ಅನ್ನೋದು ಒಂದು ರೀತಿಯಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಗಲಾಟೆ ಆಗಿದೆ, ಮಾತುಕತೆ ಆಗಿದೆ, ನಮ್ಮ ಹುಡುಗನೇ ಬಿಟ್ಟಾಕಿ ಅಂತಂದರೆ ಸಮಥಿಂಗ್ ಏನೋ ಆಗಿದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಸಂಜಯ್. ಖಂಡಿತವಾಗಿಯೂ ನಾಗೇಂದ್ರ ಬಾಬು ಏನಂತಂದ್ರೆ, ಈಗ ಒಟ್ಟಿನಲ್ಲಿ ಏನೋ ಒಂದು ಆ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಿನ ಚಕಮಕಿ ಆಗಿದೆ ಅಂತಕ್ಕಂಥದ್ದು ಒಂದು ವಿಚಾರ. ಆದರೆ ಅಲ್ಲಿ ಮುಂದೆ ಏನಾಗಿದೆ ಅಂತಕ್ಕಂಥದ್ದು ಅಲ್ಲಿರೋರ್ಗಷ್ಟೇ ಗೊತ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಹಜವಾಗಿಯೇ ಒಬ್ಬರು ಕ್ಯಾಬಿನೆಟ್ ಸಚಿವರು ಇರ್ತಕ್ಕಂಥ ಒಂದು ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿದೆ, ಮಾತಿನ ಚಕಮಕಿ ಆಗಿದೆ ಅಂದರೆ ಅದೇ ಒಂದು ದೊಡ್ಡ ವಿಚಾರ. ಯಾಕಂತಂದ್ರೆ ಕ್ಯಾಬಿನೆಟ್ ದರ್ಜೆ ಸಚಿವರು, ಹಿರಿಯ ರಾಜಕಾರಣಿಗಳು, ಚಲುವರಾಯಸ್ವಾಮಿಯವರು ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗಲಾಟೆಗಳಾಗಿ ಅವಘಡಗಳು ಆಗಿದ್ದೇ ಆದ ಪಕ್ಷದಲ್ಲಿ ನಿಜಕ್ಕೂ ಸಹ ಅದನ್ನ ಬಹಿರಂಗಗೊಳ್ಳಬಾರ್ದು, ಜೊತೆಗೆ ಅದು ಮುಂದುವರಿಬಾರ್ದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲೇ ಚಲುವರಾಯಸ್ವಾಮಿಯವರು ಸಹ ಏನು ಕಿಲಾರ ಜೈರಾಮ್ ಅವರು ನಮ್ಮ ಹುಡುಗನೆ ಅಂಥದ್ದು ಏನೂ ಆಗಿಲ್ಲ, ಬಿಟ್ಬಿಡಿ ಇದನ್ನ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅವರು ಅಲ್ಲೇನಾದ್ರು ಆಗಿದ್ರು ಸಹ ಅದು ನಮ್ಮ ವಿಚಾರಗಳು ಅಂತಕ್ಕಂಥದ್ದು. ಇನ್ನು ಈಗ ಕುಮಾರಸ್ವಾಮಿಯವರು ಏನು ಆರೋಪಗಳನ್ನು ಮಾಡಿದ್ದಾರೆ, ಅದು ನಿಜಕ್ಕೂ ಸಹ ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂಥ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಬೇಕಾ? ಯಾಕಂತಂದ್ರೆ ಅವ್ರಿಗೆ ಅವ್ರದ್ದೇ ಆದ ಮಾಹಿತಿಗಳಿರ್ತವೆ. ಹಿಂದೆಯೂ ಸಹ ವರ್ಗಾವಣೆ ದಂಧೆ ವಿಚಾರವಾಗಿ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಆರೋಪನ ಮಾಡಿದ್ರು. ಇವಾಗ ಅಲ್ಲಿ ಗಲಾಟೆ ಆಗಿದೆ, ಸಚಿವರಿಗೆ ಹೊಡಿತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹಂಚಿಕೊಂಡು ಅದು ವರ್ಗಾವಣೆ ದಂಧೆ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಮುಂದೆ ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ತಾ ಹೋಗುತ್ತೆ? ಯಾಕಂತಂದ್ರೆ ಚಲುವರಾಯಸ್ವಾಮಿ ಅವರು ಈಗಾಗಲೇ ಏನೂ ಆಗಿಲ್ಲ, ಕಿಲ್ಲರ ಜೈರಾಮ್ ನಮ್ಮ ಹುಡುಗನೇ ಅಂತಕ್ಕಂಥ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿ ಆಗಿಲ್ಲ, ಮಾತುಕತೆ ಆಗಿರ್ಬೋದು ಅಂತ ಮಾತ್ರ ಹೇಳಿದ್ದಾರೆ. ಮುಂದೆ ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕಾಲೇಜಿಗೆ ಹೋಗುವಂಥವ್ರು ಗಡ್ಡ ಬಿಟ್ಟರೆ ತಪ್ಪು ಅನ್ನೋ ಚರ್ಚೆ ಹುಟ್ಟಾಕಿದ್ದು ಹಾಸನದ ಹೊಳೆ ನರಸೀಪುರದಲ್ಲಿ. ಗಡ್ಡ ಗಲಾಟೆ ತಾರಕಕ್ಕೇರ್ತಾ ಇತ್ತು. ಆದರೆ ಈಗ ಈ ಕೇಸ್ ಇತ್ತಲ್ಲ, ಗಲಾಟೆ ಕೇಸ್, ಅದು ಸುಖಾಂತ್ಯ ಆಗಿದೆ. ಹೊಳೆ ನರಸೀಪುರ ಸರ್ಕಾರಿ ಕಾಲೇಜ್ನಲ್ಲಿ ವಿವಾದ ಇಲ್ಲ. ಈಗ ಕಾಲೇಜ್ನಲ್ಲಿ ಯಾವುದೇ ವಿವಾದ ಇಲ್ಲ. ನಾವು ಮೊದಲು ಹೆಚ್ಚು ಗಡ್ಡನ್ನು ಬಿಟ್ಟಿರಲಿಲ್ಲ, ಈಗ ಎಷ್ಟು ಬಿಟ್ಟಿದ್ದೇವೋ ಅಷ್ಟೇ ನಮ್ಮ ಗಡ್ಡ ಇತ್ತು. ಆದರೆ ಈಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ವಿದ್ಯಾರ್ಥಿ ಉಮರ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.